ಭಗವಾನ್ ಶ್ರೀಕೃಷ್ಣನ ಸಹೋದರ ಬಲರಾಮ ಮಹಾಭಾರತ ಯುದ್ಧದಲ್ಲಿ ಯಾಕೆ ಭಾಗವಹಿಸಲಿಲ್ಲ? ಆ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿ. ಬಲರಾಮ ಭೀಮ ಹಾಗೂ ದುರ್ಯೋಧನ ಇಬ್ಬರಿಗೂ ಗದಾ ಯುದ್ಧವನ್ನ ಕಲಿಸಿರ್ತಾನೆ. ದುರ್ಯೋಧನ ಎಲ್ಲರಿಗೂ ಕೌರವರ ನಾಯಕ, ಸಾಮ್ರಾಟ. ಆದರೆ ಬಲರಾಮನಿಗೆ ಅವನು ಪ್ರಿಯ ಶಿಷ್ಯ. ಮೈದಾನದಲ್ಲಿ ದುರ್ಯೋಧನನು ಮತ್ತೆ ಮತ್ತೆ ಬಿದ್ದು ಎದ್ದು ಗದಾಯುದ್ಧದ ಪಟ್ಟುಗಳನ್ನ ಗುರುಗಳಿಂದ ಕಲಿಯುವಲ್ಲಿ ಎಲ್ಲಿಲ್ಲದ ಆಸಕ್ತಿ, ಹಠ ಅವನ ಕಣ್ಣುಗಳಲ್ಲಿ ಕಾಣ್ತಾ ಇರುತ್ತೆ. ಬಲರಾಮನ ಮೇಲೆ ಅತಿಶಯವಾದ ಗುರುಭಕ್ತಿ ದುರ್ಯೋಧನನಿಗೆ ಇತ್ತು. ಗುರುಗಳೇ ಮತ್ತಷ್ಟು ಕಲಿಸಿ ಹೊಸ ಪಟ್ಟುಗಳನ್ನ ಹೇಳ್ಕೊಡಿ ಅಂತ ಪದೇ ಪದೇ ಕೇಳಿ ಕಲಿತಾ ಇದ್ದ ದುರ್ಯೋಧನ ಬರೀ ವಿದ್ಯೆಯನ್ನಷ್ಟೇ ಕಲಿತಾ ಇರಲಿಲ್ಲ, ಬಲರಾಮನಿಗೆ ತನ್ನನ್ನು ತಾನೇ ಅರ್ಪಿಸಿಕೊಂಡಿದ್ದ ದುರ್ಯೋಧನ. ಮೈದಾನದಲ್ಲಿ ದುರ್ಯೋಧನ ಬಿದ್ದಾಗ ಬಲರಾಮ ಕೈ ಹಿಡಿದು ಎಬ್ಬಸ್ತಾ ಇದ್ದ. ನಿನ್ನ ಧೈರ್ಯ, ಕಲಿಯುವ ಹಠ ಮುಂದೆ ನಿನ್ನನ್ನು ಮಹಾಯೋಧನನ್ನಾಗಿ ಪರಿವರ್ತಿಸುತ್ತದೆ ಅಂತ ಹೇಳಿದ ಬಲರಾಮ. ಆ ಕ್ಷಣಗಳಲ್ಲಿ ದುರ್ಯೋಧನ ರಾಜಕುಮಾರನಲ್ಲ, ಒಬ್ಬ ಶಿಷ್ಯನಾಗಿದ್ದ. ಆದರೆ ಕಾಲ ಬದಲಾದಾಗ ಪಾಂಡವರ ವಿರುದ್ಧ ದುರ್ಯೋಧನನ ಹಠ, ಅವನ ಅಹಂಕಾರ ಧರ್ಮವನ್ನ ಮೀರಿ ಬೆಳೀತು. ಶ್ರೀಕೃಷ್ಣ ಪಾಂಡವರ ಪರ ನಿಂತಾಗ ಬಲರಾಮನಿಗೆ ಮೊದಲು ಬೇಜಾರಾಗತ್ತೆ. ಧರ್ಮ ಪಾಂಡವರ ಕಡೆಗಿತ್ತು, ಆದರೆ ಬಲರಾಮನ ಹೃದಯ ದುರ್ಯೋಧನನ ಕಡೆಗೆ ಇತ್ತು. ಒಂದು ಸಂಜೆ ಬಲರಾಮ ದುರ್ಯೋಧನನ ಬಳಿಗೆ ಹೋಗ್ತಾನೆ. ಆಗ ದುರ್ಯೋಧನ, ಗುರುಗಳೇ, ಯುದ್ಧದಲ್ಲಿ ನೀವು ನನ್ನ ಜೊತೆ ನಿಲ್ಲಬೇಕು ಅಂತ ಕೇಳ್ಕೊಳ್ತಾನೆ. ಬಲರಾಮ ಕೆಲವು ಕ್ಷಣ ಮೌನವಾಗಿರ್ತಾನೆ. ಅವನ ಮನಸ್ಸಿನಲ್ಲಿ ಎರಡು ಚಿತ್ರಗಳು ಮೂಡುತ್ತೆ. ಒಂದು ಅಹಂಕಾರದಿಂದ ತುಂಬಿದ ರಾಜ ದುರ್ಯೋಧನ, ಇನ್ನೊಂದು ಮಣ್ಣಿನಲ್ಲಿ ಬಿದ್ದು ಎದ್ದ ಪ್ರಿಯ ಶಿಷ್ಯ ದುರ್ಯೋಧನ. ಆಗ ಬಲರಾಮ ಹೇಳ್ತಾನೆ, ನಿನ್ನ ಮೇಲೆ ನನಗೆ ತುಂಬಾ ಪ್ರೀತಿ ಇದೆ, ಆದರೆ ನೀನು ಹಿಡಿದ ದಾರಿ ಸರಿಯಲ್ಲ, ಇದು ಅಧರ್ಮದ ದಾರಿ ಅಂತ ಹೇಳ್ತಾನೆ. ಆಗ ದುರ್ಯೋಧನ, ನಾನು ತಪ್ಪು ಮಾಡಿಲ್ಲ, ಇದು ನನ್ನ ಹಕ್ಕು ಅಂತ ಹೇಳ್ತಾನೆ. ಆಗ ಬಲರಾಮನ ಹೃದಯಕ್ಕೆ ಅರ್ಥ ಆಗತ್ತೆ, ಶಿಷ್ಯನ ಮೇಲಿರುವ ಪ್ರೀತಿಯೇ ಬೇರೆ, ಆದರೆ ನಿಜವಾದ ಸತ್ಯವೇ ಬೇರೆ ಅಂತ. ಆಗ ಬಲರಾಮ ಪಾಂಡವರು, ಕೌರವರು ಯಾರ ಪರವಾಗಿಯೂ ಯುದ್ಧ ಮಾಡೋದು ಬೇಡ ಅಂತ ಅನ್ಕೊಂಡು ತಟಸ್ಥವಾಗಿ ಉಳಿಯೋದಕ್ಕೆ ನಿರ್ಧಾರ ಮಾಡ್ತಾನೆ. ಹಾಗಾಗಿ ಬಲರಾಮ ಯುದ್ಧದ ಸಮಯದಲ್ಲಿ ತೀರ್ಥಯಾತ್ರೆಗೆ ಹೋಗ್ತಾನೆ.